ಪ್ರಥಮ ದರ್ಜೆ ಕಾಲೇಜಿನ 2024-25ನೇ ಸಾಲಿನ ಕಾಲೇಜ್ ಆನ್ಯುಯಲ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳು ಡಾಕ್ಟರ್ ಎಸ್.ಎನ್. ಓಂಕಾರ್, ಚೀಫ್ ರಿಸರ್ಚ್ ಸೈಂಟಿಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಏರೋಸ್ಪೇಸ್ ಎಂಜಿನಿಯರಿಂಗ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಯಾವುದೇ ಸಂಸ್ಥೆಗಳು ಮನೆ ಅಥವಾ ವ್ಯಕ್ತಿಯು ಬೆಳವಣಿಗೆಯಾಗಬೇಕಾದರೆ ಸಂಕಲ್ಪ ಮಾಡಬೇಕಾದುದು ಬಹಳ ಮುಖ್ಯ ಎಂದರು. ಮತ್ತು ಇಬ್ಬರು ತಾಯಂದಿರಿಂದ ಆರಂಭವಾದ ಈ ಸಂಸ್ಥೆಯು ಇಂದು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾರಿ ಎರೆಯುವುದರ ಜೊತೆಗೆ ನೂರಾರು ಸಿಬ್ಬಂದಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಡುವ ಮೂಲಕ ಅದರ ಫಲ ಇಂದು ನೋಡುತ್ತಿದ್ದೇವೆ ಎಂದು ತಿಳಿಸಿದರು. ಶಿಕ್ಷಣ ತಜ್ಞ ಸನ್ಮಾನ್ಯ ಶ್ರೀ ಡಾಕ್ಟರ್ ಉಡೇಪಿ ಕೃಷ್ಣರವರು ಮಾತನಾಡಿ, ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯು ಹಿಂದಿನಿಂದಲೂ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಭಾರತೀಯ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆಯ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶೇಷಾದ್ರಿಪುರ ಶಿಕ್ಷಣ ದತ್ತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್.ಆರ್. ಪಂಡಿತಾರಾಧ್ಯರವರು, ಪ್ರಾಂಶುಪಾಲರಾದ ಸನ್ಮಾನ್ಯ ಡಾಕ್ಟರ್ ಎಸ್.ಎನ್. ವೆಂಕಟೇಶ್ ರವರು, ಶ್ರೀ ಡಾಕ್ಟರ್ ಎಂ.ಎಲ್. ಅಶೋಕ್ ರವರು, ಶ್ರೀ ಕಾಳಿದಾಸ ರವರು, ಶ್ರೀ ರಾಜಿ ಪಿಲ್ಲೈ ರವರು, ಶ್ರೀ ರೇಖಾ ರೈಚಲ್ ರವರು, ಶ್ರೀ ಬಿ.ಪಿ. ಪವಿತ್ರ ಕುಮಾರಿ ರವರು, ಶ್ರೀ ಶಿವಕುಮಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶೇಷಾದ್ರಿಪುರಂ ಪದವಿ ಕಾಲೇಜಿನಲ್ಲಿ ನಡೆದಂತಹ ವಾರ್ಷಿಕೋತ್ಸವ ಬಹಳ ಅದ್ಭುತವಾಗಿತ್ತು. ಇಲ್ಲಿ ಕೇವಲ ಶಿಕ್ಷಣಕ್ಕಷ್ಟೇ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಶಿಕ್ಷಣದಲ್ಲೇನು ಅದು ಯಾವುದೇ ವಿಧವಾದಂತಹ ಕೊರತೆಯನ್ನು ಉಂಟಾಗದೆ ಅನೇಕ ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಕೇಳಲ್ಪಟ್ಟೆ ನಾನು ಈ ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳನ್ನು ಪಡೆದ ಸಂಸ್ಥೆ ಇದು ಅಂತ. ಇದ್ರ ಜೊತೆಗೇ ವಿಶೇಷವಾಗಿ ಸಮಾಜ ಸೇವೆ ಇರ್ಬೋದು ಅಥವಾ ಕ್ರೀಡೆ ಇರ್ಬೋದು, ಇದೆಲ್ಲದರಲ್ಲೂ ಸಹ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟು ಅದೆಲ್ಲದರಲ್ಲೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡುವಂತಹ ರೀತಿಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಒಂದು ಅಭಿನಂದನೆಯ ಕೆಲಸ. ಇದು ನಿಜವಾಗಲೂ ಒಂದು ಶಿಕ್ಷಣ ಸಂಸ್ಥೆ ಆಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾಲೇಜು ತನ್ನ 33ನೇ ವರ್ಷದ ಈ ಒಂದು ನಡೆ ಏನಿದೆ, ಈ ನಡೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಅವಕಾಶಗಳನ್ನು ಸಾಂಸ್ಕೃತಿಕ ವೇದಿಕೆಯಲ್ಲಿ ಮತ್ತು ಕ್ರೀಡಾ ವೇದಿಕೆಯಲ್ಲಿ ಮಾಡಿದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಕಾಲೇಜಿನಲ್ಲಿ ಅತಿ ಹೆಚ್ಚು ರ್ಯಾಂಕ್ ಬರಲು ಕಾರಣ ಏನು ಅಂದರೆ, ಇದಕ್ಕೆ ಮುಖ್ಯ ಕಾರಣ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು, ನಮ್ಮ ಕಾಲೇಜಿನ ಶಿಸ್ತಿನ ವಿದ್ಯಾರ್ಥಿಗಳು, ಪಾಲಕರು. ಈ 3 ಜನ ಸಂಯೋಗದೊಂದಿಗೆ ನಾವು ಈ ಒಂದು ರ್ಯಾಂಕನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಮ್ಯಾನೇಜ್ಮೆಂಟ್ಗೆ ಮತ್ತು ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ಅದರ ಮೇಲಾಗಿ ಎಲ್ಲ ಶಿಕ್ಷಕರಿಗೆ, ಸಿಬ್ಬಂದಿ, ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.